ನಮಸ್ತೆ ಎಲ್ಲರಿಗೂ. ಇನ್ನೊಂದು ವ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ. ಇದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನ ಏನಿತ್ತು ಆ ದಿನ ಮತ್ತು ಅದರ ಹಿಂದಿನ ದಿನದ್ದು ವ್ಲಾಗ್. ಹಿಂದಿನ ದಿನ ಆದ್ಯಪಾಡಿ ಆದಿನಾಥೇಶ್ವರ ದೇವಸ್ಥಾನದ ಭಜನಾ ಮಂಡಳಿ ಪರವಾಗಿ ಭಜನೆಗೆ ಬರ್ತಾಯಿದ್ರು. ಅಂದರೆ ಮನೆ ಮನೆ ಭಜನೆ ಇರ್ತದಲ್ಲ, ಅದಕ್ಕೆ ಬರೋರಿದ್ದರು. ಹಾಗಾಗಿ ಒಂದು ಸಣ್ಣ ಮಟ್ಟದಲ್ಲಿ ತುಳಸಿ ಪೂಜೆ ಥರನೇ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಹಣ್ಣು, ಕಾಯಿ, ಹೂವು ಇದನ್ನೆಲ್ಲನೂ ರೆಡಿ ಇಟ್ಟಿದ್ದೆ. ಇನ್ನೇನು ಫೈನಲ್ ಕೆಲವು ಟಚಪ್ಸ್ ಇರ್ತದಲ್ಲ, ಅದು ಮಾತ್ರ ಸ್ವಲ್ಪ ನಾನು ಮಾಡ್ತಾಯಿದ್ದೆ. ಇನ್ನೇನು ಬರೋದಕ್ಕೆ ಟೈಮ್ ಇತ್ತು ಅಂತ. ಭಜನೆ ತುಂಬ ಚೆನ್ನಾಗಿತ್ತು, ಅದಕ್ಕೆ ಅದನ್ನೊಮ್ಮೆ ಪೂರ್ತಿಯಾಗಿ ಕೇಳಿ. ಸ್ವಾಮಿ ನಿನ್ನ ಪಾದವೇ ಕೈಲಾಸವು, ನೀನು ನಿಂತ ತಾಣವೇ ವೈಕುಂಠವು. ಸ್ವಾಮಿ ನಿನ್ನ ಪಾದವೇ ಕೈಲಾಸವು, ನೀನು ನಿಂತ ತಾಣವೇ ವೈಕುಂಠವು. ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವು, ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವು. ಒಂದು 2-3 ನಿಮಿಷ ಭಜನೆ ಆದ ನಂತರ ಅವರಿಗೆ ಸ್ವಲ್ಪ ಹಸು ಬಾಯಾರಿಕೆ ವ್ಯವಸ್ಥೆ ಮಾಡಿದ್ದೆ ಸಣ್ಣದಾಗಿ. ಅದನ್ನು ಕೊಡೋದಕ್ಕೋಸ್ಕರ ಅವ್ರನ್ನ ಇರಿ ಅಂತ ಹೇಳಿದ್ದೆ. ಇವತ್ತು ನಾನು ಲೆಮನ್ ಜ್ಯೂಸ್ ಮತ್ತು ಅವಲಕ್ಕಿ ಮಾಡಿದ್ದೆ, ಅಂದರೆ ಖಾರ ಅವಲಕ್ಕಿ. ಇವಳು ಗಾನವಿ ಅಂತ, ನಮ್ಮ ಮಕ್ಕಳದ್ದೇ ಸ್ಕೂಲಲ್ಲಿ ಓದೋದು. ಹಾಗೆ ಅವಳು ಮಾತಾಡಿಸ್ತಾ ಇದ್ಲು ಅನಿಕಾ ಮತ್ತು
ಅಂದರೆ ಆರೋಗ್ಯಕ್ಕಿಂತ ಅನಿಕನೇ ಜಾಸ್ತಿ ಮಾತಾಡಿಸ್ತಾ ಇದ್ರು. ಮುಂಚೆ ಇಬ್ಬರು ಒಂದೇ ಗಾಡಿಯಲ್ಲಿ ಹೋಗ್ತಾಯಿದ್ರು, ಈಗ ನನ್ನ ಮಕ್ಕಳು ಬೇರೆ ಗಾಡಿಯಲ್ಲಿ ಹೋಗ್ತಾರೆ, ಹಾಗಾಗಿ ಅಷ್ಟೊಂದು ಸಿಗೋದಿಲ್ಲಲ್ಲ ಮಾತಾಡಲಿಕ್ಕೆ. ಹಾಗೆ ಅವಳು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾಯಿದ್ಲು ಅವ್ರ ಜೊತೆ, ಹಾಗೆ ನನ್ನ ಜೊತೆ ಸ್ವಲ್ಪ. ಇನ್ನು ನೆಕ್ಸ್ಟ್ ಕ್ಲಿಪ್ಪಿಂಗ್ ಏನು ನೋಡ್ತೀರಾ ಅದು ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆ ದಿನದ್ದು ರಾತ್ರಿ. ಅದನ್ನು ನಾವು ಒಂದು ದೀಪಾವಳಿ ಹಾಗೆಯೇ ನಮ್ಮ ಮನೇಲಿ ಏನೋ ಒಂದು ಹಬ್ಬ ಆಗ್ತಾಯಿರೋ ಹಾಗೆ ನಾವು ಆಚರಿಸ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅದರ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ದೆವು. ನನ್ನ ಮಗ ದೀಪ ಎಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿ ಅದನ್ನ ಅಂಟಿಸಿ ಎಲ್ಲ ಕಡೆ ಇಡ್ತಾ ಇದ್ದ. ನಾನು ವೀಡಿಯೋ ಮಾಡ್ತಾಯಿದ್ದೆ. ನನಗೆ ಒಳಗಡೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಅವನಿಗೆ ಮಾಡು ಅಂತ ಹೇಳಿದ್ದೆ. ಅವನು ಇದನ್ನೆಲ್ಲ ಮಾಡ್ತಾನೆ ಮನೆಯಲ್ಲಿ, ಡೈಲಿ ಸಂಜೆ ದೀಪ ಅವನೇ ಇಡ್ತಾನೆ. ಹಾಗಾಗಿ ಅವನಿಗೆ ದೀಪ ಬೆಂಕಿ ಅದೆಲ್ಲ ಅಂದ್ರೇನು ಭಯ ಇಲ್ಲ. ಇದು ನಾನು ಅವತ್ತಿನ ಸಂಜೆ ದೀಪ ಇಟ್ಟೆ ತುಳಸಿಗೆ. ಅದಾದಮೇಲೆ ಮಾಮೂಲಿ ಊದುಬತ್ತಿಯಿಂದ ಆರತಿ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆವು. ಆ ಟೈಮ್ ಆಗುವಾಗ ಒಂದು ಉತ್ತರ ದಿಕ್ಕಿನ ಕಡೆ ಆರತಿ ಮಾಡಲಿಕ್ಕಿತ್ತಲ್ಲ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆವು. ಆ ಹೊತ್ತಲ್ಲಿ ನಾನು ದೀಪ ಇಡ್ತಾಯಿದ್ದೆ. ಸೊ ಎರಡು ಒಂದೇ ಇದರಲ್ಲಿ ಆಗೋಗ್ತದೆ ಅಂತ. ಆಮೇಲೆ ನಾನು ಒಳಗೆ ಕೆಲಸದಲ್ಲಿ ಬ್ಯುಸಿ ಆಗ್ತೇನೆ. ರಾತ್ರಿ ಅಡುಗೆಗೆ ಏನಾದರೂ ಸಿಂಪಲಾಗಿ ಪ್ರಿಪೇರ್ ಮಾಡುವ ಅಂತ ಇದ್ದೆ. ಈಗ ನಾನು ಆರತಿ ಬೆಳಗ್ತಾ ಇದ್ದೇನೆ. ಅದು ಫ್ರೇಮಲ್ಲಿ ಬಂದಿಲ್ಲ, ಸ್ವಲ್ಪ ನಾನು ಸೈಡಿಗೆ ಹೋಗಿದೆ. ಆದರೂ ಪರವಾಗಿಲ್ಲ, ಯಾಕಂದರೆ ದೇವ್ರ ಭಕ್ತಿ ಮಾಡುವಾಗ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಥವಾ ಆ್ಯಂಗಲ್ ಚೇಂಜ್ ಮಾಡಬೇಕು, ಬರ್ತಾ ಇದೆಯಾ ಇಲ್ವಾ, ಇದೆಲ್ಲ ಏನೂ ಗಮನದಲ್ಲಿ ಇರೋದೇ ಇಲ್ಲ. ಅದು ಹೇಗುಂಟು ಹಾಗೇ ಮಾಡುವ ಅಂತ. ಹಾಗೆ ಒಂದು 2-4 ದೀಪಾವಳಿದ್ದು ಪಟಾಕಿ ಸ್ವಲ್ಪ ಉಳಿದಿತ್ತು, ಅದನ್ನೇ ಹೊತ್ತಿಸಿದೆ. ಮಕ್ಕಳಿಗೆ ಖುಷಿ ಆಯಿತು. ಒಂದು 2-4 ಚಕ್ರ ಅಷ್ಟೇ ಇದ್ದಿದ್ದು, ಜಾಸ್ತಿ ಏನೂ ಇರಲಿಲ್ಲ. ಅದಾದಮೇಲೆ ನಾನು ಕಿಚನ್ಗೆ ವಾಪಸ್ ಬಂದೆ ರಾತ್ರಿದು ಊಟ ಪ್ರಿಪೇರ್ ಮಾಡುವ ಅಂತ. ಇಲ್ಲಿ ನಾನು ಅಯೋಧ್ಯ ಅಕ್ಕಿಯಿಂದ ಮಂತ್ರಾಕ್ಷತೆಯಿಂದ ನಾನು ಸ್ವಲ್ಪ ಪಾಯಸ ಮಾಡುವ ಅಂತ ಒಂದು ಅರ್ಧ ಕಪ್ ಸಣ್ಣ ಕಪ್ಪಲ್ಲಿ ಹೆಸರುಬೇಳೆ ತಗೊಂಡಿದ್ದೇನೆ. ಹಾಗೆ ಇದು ಸ್ವೀಟ್ ರೈಸ್, ಇದ್ದೇ ಬೇಕು ಅಂತ ಇಲ್ಲ, ಯಾವುದೇ ರೈಸ್ ಯೂಸ್ ಮಾಡ್ಬೋದು, ವೈಟ್ ರೈಸ್. ಇದು ನೋಡಿ ತುಂಡಕ್ಕಿ ಇರ್ತದಲ್ಲ ಹಾಗೆ ಇರ್ತದೆ. ಈ ಅಕ್ಕಿನ ನಾನು ಇತ್ತು ಅಂತ ಯೂಸ್ ಮಾಡ್ತಾ ಇದ್ದೇನೆ, ಇದಕ್ಕೋಸ್ಕರನೇ ಅಲ್ಲ. ಇದನ್ನು ಸೇಮ್ ಪ್ರಪೋರ್ಷನಲ್ಲಿ ತಗೊಂಡಿದ್ದೇನೆ. ಹೆಸರುಬೇಳೆ ಹಾಗೆಯೇ ಈ ಅಕ್ಕಿ ಅರ್ಧ ಕಪ್, ಚಿಕ್ಕ ಕಪ್ಪಲ್ಲಿ. ಯೂಶ್ವಲ್ ಕಪ್ ಆದರೆ ಕಾಲು ಕಪ್ ಅಂತ ಹೇಳ್ಬೋದು. ಇದು ಮಂತ್ರಾಕ್ಷತೆ. ಇದರಲ್ಲಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಪಾಯಸ ಮಾಡಿದರೆ ಅಟ್ಲೀಸ್ಟ್ ಮಕ್ಕಳಿಗೆ ಸ್ವಲ್ಪ ಹೋಗ್ತದೆ ಹೊಟ್ಟೆಗೆ ಅಂತ. ಅನ್ನಕ್ಕೂ ಸೇರಿಸ್ಬೋದಿತ್ತು, ಆದರೆ ಪಾಯಸನೇ ಒಳ್ಳೆಯದಲ್ಲ, ಒಂದು ಸ್ವೀಟ್ ಮಾಡಿದರೆ ಒಂದು ನೈವೇದ್ಯ ಥರ ಇರ್ತದೆ ಅಂತ. ಈಗ ಈ ಉಳಿದಿರೋ ಇಷ್ಟು ಸ್ವಲ್ಪ ಅಕ್ಕಿನ ನಾನು ಅಕ್ಕಿ ಡಬ್ಬಕ್ಕೆ ಹಾಕ್ತಾ ಇದ್ದೇನೆ. ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಲೈಫ್ ಲಾಂಗ್ ಅಕ್ಕಿ ಇರಲಿ, ಹಾಗೆ ಬಂದವರಿಗೆ ಮನೆಗೆ ನಾವು ಹೊಟ್ಟೆ ಪೂರ್ತಿ ಊಟ ಹಾಕೋ ಹಾಗೆ ಆಗಲಿ ಅಂತ, ಆ ದೇವರದ ಆಶೀರ್ವಾದ ಇರಲಿ ಅಂತ ಅಕ್ಕಿ ಡಬ್ಬಕ್ಕೆ ಹಾಕಿದೆ. ಈಗ ನಾನು ಅಕ್ಕಿ ಮತ್ತು ಬೇಳೆಯನ್ನು ಒಂದು 3-4 ಸತಿ ಚೆನ್ನಾಗಿ ತೊಳ್ಕೊಳ್ಬೇಕು. ಅದರ ಸ್ಟಾರ್ಚ್ ನೀರೆಲ್ಲ ಹೋದ್ಮೇಲೆ, ಕ್ಲಿಯರ್ ನೀರಾದಮೇಲೆ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಈ ಹಾಲು ಬದಲು ನೀರು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೋದು. ಆಮೇಲೆ ಅಂದರೆ ಒಂದು ಸತಿ ಬೆಂದಾದಮೇಲೆ ತೆಳು ನೀರನ್ನ ಹಾಕ್ಕೊಳ್ಬೋದು, ತೆಳು ಹಾಲನ್ನ. ಆದರೆ ನಾನಿಲ್ಲಿ ತೆಳು ಹಾಲೇ ಹಾಕಿ ಒಂದು 3 ವಿಷಲ್ ಬೇಯಿಸಿದ್ದೇನೆ. ಇದು ಬೆಲ್ಲ ತುಂಡು. ಇದರಲ್ಲಿ ಒಂದು ಹೇಳಬೇಕಂದ್ರೆ ಅರ್ಧ ಕಪ್ ಇರ್ಬೋದು. ಇದನ್ನು ಹೀಗೆ ನಾನು ನೋಡಿ ಪೆರೆಸ್ತಾ ಇದ್ದೇನೆ, ಅಂದರೆ ಒಂದು ಗ್ರೇಟ್ ಮಾಡಿದ ಥರನೇ ಚೂರಿಯಲ್ಲಿ ಮಾಡ್ತಾ ಇದ್ದೇನೆ. ಇದರಿಂದ ಬೇಗ ಬೆಲ್ಲ ಕರಗ್ತದೆ, ಇಡೀ ದಿನ ಬೇಡ ಅದಕ್ಕೆ ಕರಗಲಿಕ್ಕೆ ಅಂತ. ಇದು ಅರ್ಧ ಕಪ್ ಇರ್ಬೋದು, ಆದರೆ 1 ಕಪ್ ಅಳತೆಗೆ ಒಂದು 3/4 ಕಪ್ ಆದರೂ ಇದ್ದರೆ, ಅಂದರೆ ಆ ಸೇಮ್ ಕಪ್ಪಲ್ಲಿ ನಾನು ಹೇಳ್ತಾ ಇರೋದು ಮೆಷರ್ಮೆಂಟ್, ಒಳ್ಳೆಯದಾಗ್ತದೆ ಪಾಯಸ. ಟೇಸ್ಟ್ ಅಂದರೆ ಸ್ವೀಟ್ ಪರ್ಫೆಕ್ಟ್ ಇರ್ತದೆ. ಈಗ ಬೆಲ್ಲ ತುರಿದಿದ್ದಾಯಿತು ಈಚೆಯಿಂದ. ಇದು 3 ವಿಷಲಾಗಿ ಕೂಲಾಯಿತು. ಹಾಗೆ ಕರೆಕ್ಟಾಗಿ ಬೆಂದಿತ್ತು, ಜಾಸ್ತಿನೂ ಬೆಂದಿರಲಿಲ್ಲ ಹಾಗೆ ಗಟ್ಟಿನೂ ಇರಲಿಲ್ಲ. ಕರೆಕ್ಟಾಗಿ ಹಾಲೆಲ್ಲ ಹೀರ್ಕೊಂಡಿತ್ತು ಬೇಳೆ ಮತ್ತು ಅಕ್ಕಿ. ಈಗ ಇದಕ್ಕೆ ಬೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಬೇಕಂದರೆ ಬೆಲ್ಲ ಗಾಳಿಸಿ ಹಾಕ್ಕೊಳ್ಬೋದು ಕಸ ಇದ್ದರೆ. ಇದು ಅಷ್ಟೊಂದು ಕಸ ಇರಲಿಲ್ಲ, ಹಾಗೆ ಇದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹೇಳ್ತೇವಲ್ಲ ಹಾಗೆ. ಇದು ಬೆಲ್ಲ ಒಂದು ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ಗಟ್ಟಿ ಹಾಲಿನಿತ್ತು, ಅಂದರೆ ಫಸ್ಟ್ ಎಕ್ಸ್ಟ್ರಾಕ್ಟ್ ದಪ್ಪ ಹಾಲನ್ನ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ನೀರಿಟ್ಟರೆ ಒಳ್ಳೆಯದು, ಯಾಕಂದರೆ ಹೆಸರು ಬೇಳೆಯಿಂದ ಅದು ಸ್ವಲ್ಪ ಹೊತ್ತಾದಮೇಲೆ ತುಂಬ ಗಟ್ಟಿ ಆಗ್ಬೋದು. ಅದಕ್ಕೆ ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ, ಅದು ತಣ್ಣಗೆ ಆದಮೇಲೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರ್ತದೆ. ಇದು ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿದ್ರೆ ಆಯಿತು. ಅದಾದಮೇಲೆ ಇದಕ್ಕೆ ತುಪ್ಪದಿಂದ ನಾವು ಗೋಡಂಬಿ
ದ್ರಾಕ್ಷಿ ಎಲ್ಲ ಹುರ್ಕೊಂಡು ಹಾಕ್ಕೊಳ್ವಾ. ಇಲ್ಲಿ ನೋಡಿ ನಾನು ಸ್ವಲ್ಪ ತುಪ್ಪಕ್ಕೆ ಒಂದು 15-20 ಗೇರು ಬೀಜ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಅನ್ನಿಸ್ಬೋದು, ಬಟ್ ತಿನ್ನುವಾಗ ಒಳ್ಳೆಯದಾಗ್ತದೆ. ಹಾಗೆಯೇ ಅಷ್ಟೇ ಒಂದು 15-20 ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದಾನೆ. ಇಷ್ಟ ಇದ್ದರೆ ಸೇರಿಸಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಬರೀ ಗೇರು ಬೀಜನೇ ಹಾಕ್ಕೊಳ್ಬೋದು. ಈಗ ಹಾಕಿದ ಕೂಡಲೇ ಮುಚ್ಚಿದ್ರೆ ಆ ಪರಿಮಳ ತುಪ್ಪದ ಹಾಗೇ ಇರ್ತದೆ. ಈಗ ನಾನು ಲಾಸ್ಟಲ್ಲಿ ಊಟ ಸರ್ವ್ ಮಾಡ್ತಾ ಇದ್ದೇನೆ. ವೈಟ್ ರೈಸು ಬಿಸಿ ಬಿಸಿ. ಹಾಗೆ ಸಾರು ನಾನು ತಿಂಗಳವರೆ ಬೀಜದಿಂದ ಮಾಡಿದ್ದೆ ಮತ್ತು ಬಟಾಟೆ ಹಾಕ್ಕೊಂಡು ತುಂಬ ಒಳ್ಳೆಯದಾಗಿತ್ತು. ಸೊ ಆ ಸಾರನ್ನ ಸೈಡಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಕಪ್ಪಲ್ಲಿ ಮಾಡಿಟ್ಟಿದ್ದಂಥ ಪಾಯಸನ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ದೇವರಿಗೆ ನೈವೇದ್ಯ ಇಡೋ ಪದ್ಧತಿ ಏನಿಲ್ಲ ನಮ್ಮದು, ನಮಗೆ ತಿನ್ನಲಿಕ್ಕೆ ಅಂತ ನಾನು ಪಾಯಸನೂ ಸರ್ವ್ ಮಾಡ್ತಾ ಇದ್ದೇನೆ. ಇದೇ ನಮ್ಮ ಇವತ್ತಿನ ಡಿನ್ನರ್, ಅಂದರೆ ಅಯೋಧ್ಯೆಯ ಸ್ಪೆಷಲ್ ದಿನದವತ್ತು ನಮ್ಮದು ಒಂದು ಸಿಂಪಲ್ ಡಿನ್ನರ್. ಸ್ವಲ್ಪ ಕ್ಯಾರೆಟ್ ಸ್ಲೈಸ್ ಮಾಡಿಟ್ಟಿದ್ದೆ, ಸ್ಯಾಲಡ್ ಅಂತ, ಹಾಗೆಯೇ ಒಂದು ಸ್ವಲ್ಪ ಉಪ್ಪಿನಕಾಯಿ, ಇದು ಆಮಟೆಕಾಯ್ದು ಚೆನ್ನಾಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.